ಜಾತಿಗೊಂದು ರಥೋತ್ಸವ ನಡೆಯುವಂತಹ ಕಾಲ ಇದು. ಧರ್ಮದ ಹೆಸರಲ್ಲಿ ಜಗಳವಾಡುವಂತಹ ಈ ಕಾಲದಲ್ಲಿ ಸರ್ವಧರ್ಮ ಸಮನ್ವಯದ ರಥೋತ್ಸವ ನಡೀತಾ ಇದೆ. ಎಲ್ಲಾ ಧರ್ಮದ ಜನರು ಇಲ್ಲಿ ಭಾವೈಕ್ಯತೆಯ ತೇರನ್ನ ಎಳೆದಿದ್ದಾರೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ನಾವೆಲ್ಲರೂ ಒಂದೇ ಎನ್ನುವ ಧ್ಯೇಯ. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುವ ಪ್ರದೇಶ. ಸರ್ವ ಧರ್ಮಿಗಳು ಒಟ್ಟಾಗಿ ಬಾಳುವ ತಾಣ. ಇದಕ್ಕೆ ಮತ್ತೊಂದು ಸಾಕ್ಷಿಯೇ ಹೊಸಪೇಟೆಯ ಸರ್ವಧರ್ಮ ರಥೋತ್ಸವ. ಹೊಸಪೇಟೆಯಲ್ಲಿ ಸರ್ವಧರ್ಮ ರಥೋತ್ಸವ. ಇದು ಹೊಸಪೇಟೆಯ ಮೇನ್ ಬಜಾರ್ನಲ್ಲಿ ನಡೆಯೋ ಅಪರೂಪದ ರಥೋತ್ಸವ. ಸರ್ವ ಧರ್ಮದವರು, ಸರ್ವ ಜನಾಂಗದ ಜನರು ಭಾಗಿಯಾಗುವ ಏಕೈಕ ಮಹೋತ್ಸವ. ಧರ್ಮಗ್ರಂಥಗಳಿರೋ ರಥ ಸಾಗುವ ಉತ್ಸವ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಸರ್ವ ಧರ್ಮ ಸಮನ್ವಯದ ರಥೋತ್ಸವ ಜರುಗಿತು. ಶ್ರೀ ಕೊಟ್ಟೂರು ಸ್ವಾಮಿ ಮಠದ ವತಿಯಿಂದ ಕಳೆದ 8 ವರ್ಷಗಳಿಂದಲೂ ನಡೆಯುತ್ತಿರುವ ಸರ್ವಧರ್ಮ ರಥೋತ್ಸವ ಈ ಬಾರಿ ತುಂಬಾ ವಿಶೇಷವಾಗಿ ನಡೆಯಿತು. ರಥೋತ್ಸವದಲ್ಲಿ ದೇವರ ಮೂರ್ತಿ ಬದಲಿಗೆ ರಥದಲ್ಲಿ ಸರ್ವ ಧರ್ಮಗಳ ಗ್ರಂಥಗಳನ್ನು ಇಡಲಾಯಿತು. ಸಮಾಳ, ನಂದಿಕೋಲು, ಚಂಡೆ, ಮದ್ದಲೆ ಸೇರಿ ವಿವಿಧ ಬಗೆಯ ಮಂಗಳ ವಾದ್ಯಗಳೊಂದಿಗೆ ಮಠದ ಪರಂಪರೆಯಂತೆ ತೇರನ್ನ ಎಳೆಯಲಾಯಿತು. ಜಾತಿಗಳ ಮಧ್ಯೆ ವಿವಾದವನ್ನು ಸೃಷ್ಟಿಸಿಕೊಂಡು ಜಗಳ ಮಾಡ್ತಿರ್ತಕ್ಕಂತಹ ಇಂದಿನ ಸಂದರ್ಭದಲ್ಲಿ ಮನುಕುಲವೆಲ್ಲ ಒಂದೇ, ನಾವೆಲ್ಲರೂ ಈ ಸೃಷ್ಟಿಯೊಳಗಿರ್ತಕ್ಕಂತಹ ಸಮಾನರು ಅಂತಕ್ಕಂತಹ ಒಂದು ಸಂದೇಶವನ್ನು ನೀಡಲಿಕ್ಕೆ ಹೊಸಪೇಟೆಯ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಪರಮಪೂಜ್ಯ ನಮ್ಮ ಗುರುವರರಾದ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರು 8 ವರ್ಷಗಳ ಹಿಂದೆ ವಿನೂತನವಾಗಿರ್ತಕ್ಕಂತಹ ಜಗತ್ತಿನ ಯಾವುದೇ ಭಾಗದಲ್ಲಿ ಆಚರಿಸದೇ ಇರತಕ್ಕಂತಹ ಒಂದು ವಿಶೇಷವಾದ ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ಏರ್ಪಡಿಸಿದ್ದಾರೆ. ಕೊಟ್ಟೂರು ಸ್ವಾಮಿ ಮಠದ ಈ ಹಿಂದಿನ ಪೀಠಾಧಿಪತಿಗಳಾಗಿದ್ದ ಜಗದ್ಗುರು ಡಾಕ್ಟರ್ ಶ್ರೀ ಸಂಗನಬಸವ ಸ್ವಾಮೀಜಿಗಳು ಕಳೆದ 8 ವರ್ಷಗಳ ಹಿಂದೆ ಈ ಸರ್ವಧರ್ಮ ರಥೋತ್ಸವವನ್ನು ಆರಂಭಿಸಿದ್ರು. ಈ ಮೂಲಕ ಮಠವು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ, ಇದು ಸರ್ವ ಜನಾಂಗದವರ ತಾಣ ಅಂತ ತಿಳಿಸಿದ್ರು. ಹೊಸಪೇಟೆಯಲ್ಲಿ ಸೌಹಾರ್ದತೆಗೆ ಹೆಸರಾದಂಥ ಮಠ, ಎಲ್ಲ ಸರ್ವಧರ್ಮ ಸಮನ್ವಯನ ಸಾಧಿಸಿಕೊಂಡು ಹೋಗ್ತಕ್ಕಂಥ ಅಪರೂಪದ ಮಠ ಕೊಟ್ಟೂರು ಸ್ವಾಮಿ ಮಠ. ಈ ದಿಶೆಯಲ್ಲಿ ಸಂಗನಬಸವ ಮಹಾಸ್ವಾಮಿಗಳು ಹೊಸಪೇಟೆಯಲ್ಲಿ ಸೌಹಾರ್ದತೆ ಉಳಿಲಿ ಅನ್ನುವಂಥ ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಧರ್ಮದವರ ಗ್ರಂಥಗಳನ್ನು, ಅಂದರೆ ಕ್ರೈಸ್ತರ ಬೈಬಲ್ಲು ಮತ್ತು ಮುಸ್ಲಿಮರ ಕುರಾನು ಮತ್ತು ಅದೇ ರೀತಿಯಾಗಿ ವಾಲ್ಮೀಕಿ ರಾಮಾಯಣ, ಮಹಾಭಾರತ ಗ್ರಂಥಗಳನ್ನು ಎಲ್ಲ ಧರ್ಮದವರ, ಜೈನರ ಧರ್ಮ, ಎಲ್ಲ ಧರ್ಮಗಳ ಒಂದು ಗ್ರಂಥಗಳನ್ನು ಈ ರಥದಲ್ಲಿ ಇಟ್ಟು ರಥೋತ್ಸವ ಮಾಡುವಂಥದ್ದು ಏನು ಉದ್ದೇಶ ಇದೆ, ಅದು ಮಹತ್ತರ ಉದ್ದೇಶ. ತೇರಿನಲ್ಲಿ ಭಗವದ್ಗೀತೆ, ಬೈಬಲ್, ಕುರಾನ್, ಸಿದ್ಧಾಂತ ಶಿಖಾಮಣಿ ಸೇರಿ ವಿಶ್ವದ ಎಲ್ಲ ಧರ್ಮಗಳ ಗ್ರಂಥಗಳನ್ನು ಪೂಜಿಸಲಾಯಿತು. ರಥೋತ್ಸವದಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಬೌದ್ಧರು ಸೇರಿ ಹಲವು ಸಮುದಾಯದವರು ಭಾಗಿಯಾಗಿದ್ದರು. ಸರ್ವ ಧರ್ಮಗಳ ಜನರು ಸರ್ವ ಧರ್ಮಗಳ ಗ್ರಂಥವಿರೋ ತೇರನ್ನ ಎಳೆದು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಿದ್ರು. ಇದಲ್ಲವೇ ಭಾವೈಕ್ಯತೆಯ ಭಾರತ. ಇದೇ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಸುರೇಶ್ ಚೌಹಾಣ್. ಜಾತಿಗೊಂದು ರಥೋತ್ಸವ ನಡೆಯುವಂತಹ ಕಾಲ ಇದು. ಧರ್ಮದ ಹೆಸರಲ್ಲಿ ಜಗಳವಾಡುವಂತಹ ಈ ಕಾಲದಲ್ಲಿ ಸರ್ವಧರ್ಮ ಸಮನ್ವಯದ ರಥೋತ್ಸವ ನಡೀತಾ ಇದೆ. ಎಲ್ಲಾ ಧರ್ಮದ ಜನರು ಇಲ್ಲಿ ಭಾವೈಕ್ಯತೆಯ ತೇರನ್ನ ಎಳೆದಿದ್ದಾರೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ನಾವೆಲ್ಲರೂ ಒಂದೇ ಎನ್ನುವ ಧ್ಯೇಯ. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುವ ಪ್ರದೇಶ.
ಸರ್ವ ಧರ್ಮಿಗಳು ಒಟ್ಟಾಗಿ ಬಾಳುವ ತಾಣ. ಇದಕ್ಕೆ ಮತ್ತೊಂದು ಸಾಕ್ಷಿಯೇ ಹೊಸಪೇಟೆಯ ಸರ್ವಧರ್ಮ ರಥೋತ್ಸವ. ಹೊಸಪೇಟೆಯಲ್ಲಿ ಸರ್ವಧರ್ಮ ರಥೋತ್ಸವ. ಇದು ಹೊಸಪೇಟೆಯ ಮೇನ್ ಬಜಾರ್ನಲ್ಲಿ ನಡೆಯೋ ಅಪರೂಪದ ರಥೋತ್ಸವ. ಸರ್ವ ಧರ್ಮದವರು, ಸರ್ವ ಜನಾಂಗದ ಜನರು ಭಾಗಿಯಾಗುವ ಏಕೈಕ ಮಹೋತ್ಸವ. ಧರ್ಮಗ್ರಂಥಗಳಿರೋ ರಥ ಸಾಗುವ ಉತ್ಸವ. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಸರ್ವ ಧರ್ಮ ಸಮನ್ವಯದ ರಥೋತ್ಸವ ಜರುಗಿತು. ಶ್ರೀ ಕೊಟ್ಟೂರು ಸ್ವಾಮಿ ಮಠದ ವತಿಯಿಂದ ಕಳೆದ 8 ವರ್ಷಗಳಿಂದಲೂ ನಡೆಯುತ್ತಿರುವ ಸರ್ವಧರ್ಮ ರಥೋತ್ಸವ ಈ ಬಾರಿ ತುಂಬಾ ವಿಶೇಷವಾಗಿ ನಡೆಯಿತು. ಅಂದಹಾಗೆ ರಥೋತ್ಸವದಲ್ಲಿ ದೇವರ ಮೂರ್ತಿ ಬದಲಿಗೆ ರಥದಲ್ಲಿ ಸರ್ವ ಧರ್ಮಗಳ ಗ್ರಂಥಗಳನ್ನು ಇಡಲಾಯಿತು. ಸಮಾಳ, ನಂದಿಕೋಲು, ಚಂಡೆ, ಮದ್ದಲೆ ಸೇರಿ ವಿವಿಧ ಬಗೆಯ ಮಂಗಳ ವಾದ್ಯಗಳೊಂದಿಗೆ ಮಠದ ಪರಂಪರೆಯಂತೆ ತೇರನ್ನ ಎಳೆಯಲಾಯಿತು. ಜಾತಿಗಳ ಮಧ್ಯೆ ವಿವಾದವನ್ನು ಸೃಷ್ಟಿಸಿಕೊಂಡು ಜಗಳ ಮಾಡ್ತಿರ್ತಕ್ಕಂತಹ ಇಂದಿನ ಸಂದರ್ಭದಲ್ಲಿ ಮನುಕುಲವೆಲ್ಲ ಒಂದೇ, ನಾವೆಲ್ಲರೂ ಈ ಸೃಷ್ಟಿಯೊಳಗಿರ್ತಕ್ಕಂತಹ ಸಮಾನರು ಅಂತಕ್ಕಂತಹ ಒಂದು ಸಂದೇಶವನ್ನು ನೀಡಲಿಕ್ಕೆ ಹೊಸಪೇಟೆಯ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಪರಮಪೂಜ್ಯ ನಮ್ಮ ಗುರುವರರಾದ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರು 8 ವರ್ಷಗಳ ಹಿಂದೆ ವಿನೂತನವಾಗಿರ್ತಕ್ಕಂತಹ ಜಗತ್ತಿನ ಯಾವುದೇ ಭಾಗದಲ್ಲಿ ಆಚರಿಸದೇ ಇರತಕ್ಕಂತಹ ಒಂದು ವಿಶೇಷವಾದ ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ಏರ್ಪಡಿಸಿದ್ದಾರೆ. ಕೊಟ್ಟೂರು ಸ್ವಾಮಿ ಮಠದ ಈ ಹಿಂದಿನ ಪೀಠಾಧಿಪತಿಗಳಾಗಿದ್ದ ಜಗದ್ಗುರು ಡಾಕ್ಟರ್ ಶ್ರೀ ಸಂಗನಬಸವ ಸ್ವಾಮೀಜಿಗಳು ಕಳೆದ 8 ವರ್ಷಗಳ ಹಿಂದೆ ಈ ಸರ್ವಧರ್ಮ ರಥೋತ್ಸವವನ್ನು ಆರಂಭಿಸಿದ್ರು. ಈ ಮೂಲಕ ಮಠವು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ, ಇದು ಸರ್ವ ಜನಾಂಗದವರ ತಾಣ ಅಂತ ತಿಳಿಸಿದ್ರು. ಹೊಸಪೇಟೆಯಲ್ಲಿ ಸೌಹಾರ್ದತೆಗೆ ಹೆಸರಾದಂಥ ಮಠ, ಎಲ್ಲ ಸರ್ವಧರ್ಮ ಸಮನ್ವಯನ ಸಾಧಿಸಿಕೊಂಡು ಹೋಗ್ತಕ್ಕಂಥ ಅಪರೂಪದ ಮಠ ಕೊಟ್ಟೂರು ಸ್ವಾಮಿ ಮಠ. ಈ ದಿಶೆಯಲ್ಲಿ ಸಂಗನಬಸವ ಮಹಾಸ್ವಾಮಿಗಳು ಹೊಸಪೇಟೆಯಲ್ಲಿ ಸೌಹಾರ್ದತೆ ಉಳಿಲಿ ಅನ್ನುವಂಥ ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಧರ್ಮದವರ ಗ್ರಂಥಗಳನ್ನು, ಅಂದರೆ ಕ್ರೈಸ್ತರ ಬೈಬಲ್ಲು ಮತ್ತು ಮುಸ್ಲಿಮರ ಕುರಾನು ಮತ್ತು ಅದೇ ರೀತಿಯಾಗಿ ವಾಲ್ಮೀಕಿ ರಾಮಾಯಣ, ಮಹಾಭಾರತ ಗ್ರಂಥಗಳನ್ನು ಎಲ್ಲ ಧರ್ಮದವರ, ಜೈನರ ಧರ್ಮ, ಎಲ್ಲ ಧರ್ಮಗಳ ಒಂದು ಗ್ರಂಥಗಳನ್ನು ಈ ರಥದಲ್ಲಿ ಇಟ್ಟು ರಥೋತ್ಸವ ಮಾಡುವಂಥದ್ದು ಏನು ಉದ್ದೇಶ ಇದೆ, ಅದು ಮಹತ್ತರ ಉದ್ದೇಶ. ತೇರಿನಲ್ಲಿ ಭಗವದ್ಗೀತೆ, ಬೈಬಲ್, ಕುರಾನ್, ಸಿದ್ಧಾಂತ ಶಿಖಾಮಣಿ ಸೇರಿ ವಿಶ್ವದ ಎಲ್ಲ ಧರ್ಮಗಳ ಗ್ರಂಥಗಳನ್ನು ಪೂಜಿಸಲಾಯಿತು. ರಥೋತ್ಸವದಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಬೌದ್ಧರು ಸೇರಿ ಹಲವು ಸಮುದಾಯದವರು ಭಾಗಿಯಾಗಿದ್ದರು. ಸರ್ವ ಧರ್ಮಗಳ ಜನರು, ಸರ್ವ ಧರ್ಮಗಳ ಗ್ರಂಥವಿರೋ ತೇರನ್ನ ಎಳೆದು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಿದ್ರು. ಇದಲ್ಲವೇ ಭಾವೈಕ್ಯತೆಯ ಭಾರತ, ಇದೇ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಜಾತಿಗೊಂದು ರಥೋತ್ಸವ ನಡೆಯುವಂತಹ ಕಾಲ ಇದು. ಧರ್ಮದ ಹೆಸರಲ್ಲಿ ಜಗಳವಾಡುವಂತಹ ಈ ಕಾಲದಲ್ಲಿ ಸರ್ವಧರ್ಮ ಸಮನ್ವಯದ ರಥೋತ್ಸವ ನಡೀತಾ ಇದೆ. ಎಲ್ಲ ಧರ್ಮದ ಜನರು ಇಲ್ಲಿ ಭಾವೈಕ್ಯತೆಯ ತೇರನ್ನ ಎಳೆದಿದ್ದಾರೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ನೋಡಿ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ನಾವೆಲ್ಲರೂ ಒಂದೇ ಎನ್ನುವ ಧ್ಯೇಯ. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುವ ಪ್ರದೇಶ. ಸರ್ವ ಧರ್ಮಿಗಳು ಒಟ್ಟಾಗಿ ಬಾಳುವ ತಾಣ. ಇದಕ್ಕೆ ಮತ್ತೊಂದು ಸಾಕ್ಷಿಯೇ ಹೊಸಪೇಟೆಯ ಸರ್ವಧರ್ಮ ರಥೋತ್ಸವ. ಹೊಸಪೇಟೆಯಲ್ಲಿ ಸರ್ವಧರ್ಮ ರಥೋತ್ಸವ. ಇದು ಹೊಸಪೇಟೆಯ ಮೇನ್ ಬಜಾರ್ನಲ್ಲಿ ನಡೆಯೋ ಅಪರೂಪದ ರಥೋತ್ಸವ. ಸರ್ವ ಧರ್ಮದವರು, ಸರ್ವ ಜನಾಂಗದ ಜನರು ಭಾಗಿಯಾಗುವ ಏಕೈಕ ಮಹೋತ್ಸವ. ಧರ್ಮಗ್ರಂಥಗಳಿರೋ ರಥ ಸಾಗುವ ಉತ್ಸವ. ಹೌದು,
ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಸರ್ವ ಧರ್ಮ ಸಮನ್ವಯದ ರಥೋತ್ಸವ ಜರುಗಿತು. ಶ್ರೀ ಕೊಟ್ಟೂರು ಸ್ವಾಮಿ ಮಠದ ವತಿಯಿಂದ ಕಳೆದ 8 ವರ್ಷಗಳಿಂದಲೂ ನಡೆಯುತ್ತಿರುವ ಸರ್ವ ಧರ್ಮ ರಥೋತ್ಸವ ಈ ಬಾರಿ ತುಂಬಾ ವಿಶೇಷವಾಗಿ ನಡೆಯಿತು. ಅಂದಹಾಗೆ ರಥೋತ್ಸವದಲ್ಲಿ ದೇವರ ಮೂರ್ತಿ ಬದಲಿಗೆ ರಥದಲ್ಲಿ ಸರ್ವ ಧರ್ಮಗಳ ಗ್ರಂಥಗಳನ್ನು ಇಡಲಾಯಿತು. ಸಮಾಳ, ನಂದಿಕೋಲು, ಚಂಡೆ, ಮದ್ದಲೆ ಸೇರಿ ವಿವಿಧ ಬಗೆಯ ಮಂಗಳ ವಾದ್ಯಗಳೊಂದಿಗೆ ಮಠದ ಪರಂಪರೆಯಂತೆ ತೇರನ್ನ ಎಳೆಯಲಾಯಿತು. ಜಾತಿಗಳ ಮಧ್ಯೆ ವಿವಾದವನ್ನು ಸೃಷ್ಟಿಸಿಕೊಂಡು ಜಗಳ ಮಾಡ್ತಿರ್ತಕ್ಕಂತಹ ಇಂದಿನ ಸಂದರ್ಭದಲ್ಲಿ ಮನುಕುಲವೆಲ್ಲ ಒಂದೇ, ನಾವೆಲ್ಲರೂ ಈ ಸೃಷ್ಟಿಯೊಳಗಿರ್ತಕ್ಕಂತಹ ಸಮಾನರು ಅಂತಕ್ಕಂತಹ ಒಂದು ಸಂದೇಶವನ್ನು ನೀಡಲಿಕ್ಕೆ ಹೊಸಪೇಟೆಯ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದಲ್ಲಿ ಪರಮಪೂಜ್ಯ ನಮ್ಮ ಗುರುವರರಾದ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರು 8 ವರ್ಷಗಳ ಹಿಂದೆ ವಿನೂತನವಾಗಿರ್ತಕ್ಕಂತಹ ಜಗತ್ತಿನ ಯಾವುದೇ ಭಾಗದಲ್ಲಿ ಆಚರಿಸದೇ ಇರತಕ್ಕಂತಹ ಒಂದು ವಿಶೇಷವಾದ ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ಏರ್ಪಡಿಸಿದ್ದಾರೆ. ಕೊಟ್ಟೂರು ಸ್ವಾಮಿ ಮಠದ ಈ ಹಿಂದಿನ ಪೀಠಾಧಿಪತಿಗಳಾಗಿದ್ದ ಜಗದ್ಗುರು ಡಾಕ್ಟರ್ ಶ್ರೀ ಸಂಗನಬಸವ ಸ್ವಾಮೀಜಿಗಳು ಕಳೆದ 8 ವರ್ಷಗಳ ಹಿಂದೆ ಈ ಸರ್ವಧರ್ಮ ರಥೋತ್ಸವವನ್ನು ಆರಂಭಿಸಿದ್ರು. ಈ ಮೂಲಕ ಮಠವು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ, ಇದು ಸರ್ವ ಜನಾಂಗದವರ ತಾಣ ಅಂತ ತಿಳಿಸಿದ್ರು. ಹೊಸಪೇಟೆಯಲ್ಲಿ ಸೌಹಾರ್ದತೆಗೆ ಹೆಸರಾದಂಥ ಮಠ, ಎಲ್ಲ ಸರ್ವಧರ್ಮ ಸಮನ್ವಯನ ಸಾಧಿಸಿಕೊಂಡು ಹೋಗ್ತಕ್ಕಂಥ ಅಪರೂಪದ ಮಠ ಕೊಟ್ಟೂರು ಸ್ವಾಮಿ ಮಠ. ಈ ದಿಶೆಯಲ್ಲಿ ಸಂಗನಬಸವ ಮಹಾಸ್ವಾಮಿಗಳು ಹೊಸಪೇಟೆಯಲ್ಲಿ ಸೌಹಾರ್ದತೆ ಉಳಿಲಿ ಅನ್ನುವಂಥ ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಧರ್ಮದವರ ಗ್ರಂಥಗಳನ್ನು, ಅಂದರೆ ಕ್ರೈಸ್ತರ ಬೈಬಲ್ಲು ಮತ್ತು ಮುಸ್ಲಿಮರ ಕುರಾನು ಮತ್ತು ಅದೇ ರೀತಿಯಾಗಿ ವಾಲ್ಮೀಕಿ ರಾಮಾಯಣ, ಮಹಾಭಾರತ ಗ್ರಂಥಗಳನ್ನು ಎಲ್ಲ ಧರ್ಮದವರ, ಜೈನರ ಧರ್ಮ, ಎಲ್ಲ ಧರ್ಮಗಳ ಒಂದು ಗ್ರಂಥಗಳನ್ನು ಈ ರಥದಲ್ಲಿ ಇಟ್ಟು ರಥೋತ್ಸವ ಮಾಡುವಂಥದ್ದು ಏನು ಉದ್ದೇಶ ಇದೆ, ಅದು ಮಹತ್ತರ ಉದ್ದೇಶ. ತೇರಿನಲ್ಲಿ ಭಗವದ್ಗೀತೆ, ಬೈಬಲ್, ಕುರಾನ್, ಸಿದ್ಧಾಂತ ಶಿಖಾಮಣಿ ಸೇರಿ ವಿಶ್ವದ ಎಲ್ಲ ಧರ್ಮಗಳ ಗ್ರಂಥಗಳನ್ನು ಪೂಜಿಸಲಾಯಿತು. ರಥೋತ್ಸವದಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಬೌದ್ಧರು ಸೇರಿ ಹಲವು ಸಮುದಾಯದವರು ಭಾಗಿಯಾಗಿದ್ದರು. ಸರ್ವ ಧರ್ಮಗಳ ಜನರು ಸರ್ವ ಧರ್ಮಗಳ ಗ್ರಂಥವಿರೋ ತೇರನ್ನ ಎಳೆದು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಿದ್ರು. ಇದಲ್ಲವೇ ಭಾವೈಕ್ಯತೆಯ ಭಾರತ.